ನೋಡಿ, ಇಷ್ಟು ದಿನಗಳ ಎಲ್ಲ ರೀತಿಯ ಸರ್ಕಸ್ಗೆ ಒಂದು ಕ್ಲೈಮ್ಯಾಕ್ಸ್ ಹಂತ ಬಂದಿದೆ. ಸಂಪುಟ ವಿಸ್ತರಣೆ ಯಾವಾಗ ಮೊದಲನೇ ಪಟ್ಟಿ ರಿಲೀಸ್ ಆಗಿ 1 ತಿಂಗಳ ಮೇಲಾಯಿತು. ಎರಡನೇ ಪಟ್ಟಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿ 60ಕ್ಕಿಂತ ಹೆಚ್ಚು ಶಾಸಕರು ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ ಕಳೆದ 1 ರಿಂದ 1.5 ತಿಂಗಳಿನಿಂದ. ನೋಡಿ, ಸಿಎಂ ವಿಚಾರವೇ ಇಷ್ಟೊಂದು ಕಸಿವಿಸಿ ಉಂಟು ಮಾಡಲಿಲ್ಲ. DK ಶಿವಕುಮಾರ್ ಅವರು ಬಹಳ ಈಸಿಯಾಗಿ ಸಿಎಂ ಆಗ್ತಾರೆ. ಸಿದ್ದರಾಮಯ್ಯ ಅವರು ಕೂಡ ಅಷ್ಟೇ ಬಹಳ ಈಸಿಯಾಗಿ ಕುರ್ಚಿಯನ್ನ ಬಿಟ್ಕೊಟ್ಟು ಎದ್ದೇಳ್ತಾರೆ. ಆ ಕುರ್ಚಿಗೆ ಬಂದು ಆರಾಮಾಗಿ ಕೂತ್ಕೊಳ್ತಾರೆ DK ಶಿವಕುಮಾರ್ ಅವರು. ಬಟ್ ಈ ಸಂಪುಟ ವಿಸ್ತರಣೆಯ ಸರ್ಕಸ್ ಇದೆಯಲ್ಲ, ಇದು ಸಿಕ್ಕಾಪಟ್ಟೆ ಚರ್ಚೆಗಳನ್ನ ಹುಟ್ಟು ಹಾಕಿತ್ತು. ಒಂದು ರೀತಿಯಲ್ಲಿ DK ಶಿವಕುಮಾರ್ ಅವರಿಗೆ ಸಿಕ್ಕಾಪಟ್ಟೆ ಗೊಂದಲ, ಯಾರನ್ನ ಮಾಡಬೇಕು. ಮೊದಲನೇ ಲಿಸ್ಟಲ್ಲಿ ಹೆಂಗೋ ಇದ್ದವರ ಹಳಬರನ್ನೇ ಸಾಗಿಸ್ಬಿಟ್ರು. DK ಶಿವಕುಮಾರ್ ಅವರ ಜೊತೆಗೆ 13 ಜನ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಆ 13 ಜನರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಬಿಟ್ರೆ ಉಳಿದವರೆಲ್ಲರೂ ಕೂಡ ಹಳಬರೇನೆ, ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಇದ್ದವರೇನೆ. UT ಖಾದರ್ ಅವರು ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸ್ಪೀಕರ್ ಆಗಿದ್ದಂಥವರು. ಅದನ್ನ ಬಿಟ್ಟರೆ ಎಲ್ಲರೂ ಕೂಡ ಹಳಬರೇ. ಸೊ ಅಲ್ಲಿಗೆ ಯಾರು ಅಷ್ಟೊಂದು ಅಂದ್ರೆ ಆಕಾಂಕ್ಷಿಗಳು ಓಕೆ ಬಿಡು, ಹೊಸಬ್ರಿಗಂತೂ ಮಣೆ ಹಾಕ್ಲಿಲ್ಲ, ಹಳಬರನ್ನೇ ಕಂಟಿನ್ಯೂ ಮಾಡಿದ್ದಾರೆ. ಇನ್ನು ಯತೀಂದ್ರ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಬರೋದಾದ್ರೆ, ಅವರ ತಂದೆ ಸಿದ್ದರಾಮಯ್ಯನವರು CM ಸ್ಥಾನನೇ ಬಿಟ್ಕೊಟ್ಟಿದ್ದಾರೆ. ಸೊ ಅವರಿಗೆ ಮಂತ್ರಿ ಸ್ಥಾನ ಕೊಡೋದ್ರಲ್ಲಿ ಅನುಮಾನ ಇಲ್ಲ ಅನ್ಕೊಂಡು. ಬಟ್ ಆದರೂ ಕೂಡ ಈ ಖಾತೆ ವಿಚಾರಕ್ಕೆ ಸಿಕ್ಕಾಪಟ್ಟೆ ಖ್ಯಾತೆ ಆಯಿತು. ನಿಮಗೆ ಗೊತ್ತು ಹೇಗೆ ಅಂತ ಹೇಳಿದ್ರೆ, ಖಾತೆ ವಿಚಾರಕ್ಕೆ ಯಾವ ರೀತಿ ಖಾತೆ ಆಯಿತು ಅಂದ್ರೆ, ನಮಗೆ ಈ ಖಾತೆ ಬೇಕಾಗಿತ್ತು, ಈ ಖಾತೆ ಕೊಟ್ರು ಅಂತ ಹೇಳಿ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡರು, ರಾಮಲಿಂಗಾರೆಡ್ಡಿ ಅವರಂತೂ ರಾಜೀನಾಮೆ ಪತ್ರವನ್ನೇ ಕೊಟ್ಟು ಬಂದರು. ಕೊನೆಗೆ DK ಶಿವಕುಮಾರ್ ಅವರು ಅವರ ಮನವೊಲಿಸುವಂತಹ ಪ್ರಯತ್ನ ಆಗತ್ತೆ. ಇನ್ನು ಕೃಷ್ಣ ಬೈರೇಗೌಡರ ವಿಚಾರಕ್ಕೆ ಬರೋದಾದ್ರೆ, ಅರ್ಧ ಖಾತೆ ಕೊಟ್ಟಿದ್ದಾರೆ, ಅರ್ಧ CM DK ಶಿವಕುಮಾರ್ ಅವರೇ ಇಟ್ಕೊಂಡಿದ್ದಾರೆ. ಈ ಅರ್ಧ ಖಾತೆ ನಂಗೆ ಬೇಡ, ಈ ಅರ್ಧ ಖಾತೆ ನಂಗೆ ಬೇಡ ಅಂತ ಹೇಳಿ. ಅದಾದ ಮೇಲೆ DK ಶಿವಕುಮಾರ್ ಅವರು ಕೃಷ್ಣ ಬೈರೇಗೌಡರ ಮನವನ್ನು ಕೂಡ ಒಲಿಸ್ತಾರೆ. ಅದರ ಜೊತೆಗೆ ರಾಮಲಿಂಗಾರೆಡ್ಡಿ ಅವರ ಮನವನ್ನು ಕೂಡ ಒಲಿಸ್ತಾರೆ. ಹೆಂಗೆ ಮಾಡಿ ಸುಸೂತ್ರವಾಗಿ ಹೆಂಗೋ ಮೇಲ್ನೋಟಕ್ಕೆ ಸರ್ಕಾರ ರಚನೆ ಆಗುತ್ತೆ, ನಡ್ಕೊಂಡು ಹೋಗ್ತಾ ಇದೆ. ಬಟ್ ಇನ್ನು ಉಳಿದಿರುವಂತಹ ಆಕಾಂಕ್ಷಿಗಳು 70 ರಿಂದ 80 ಜನ ಇದ್ದಾರೆ. ಖಾಲಿ ಇರೋದು 20 ಸ್ಥಾನ. ಆಗಾಗುತ್ತೆ. ಕಳೆದ ವಾರ ಆಗೋಯ್ತು, ಆಷಾಢ ಬರೋಕ್ಕಿಂತ ಮುಂಚೆ ಆಗೋಯ್ತು, ಆಷಾಢನೂ ಬರ್ತಾ ಇದೆ. ಈಗ ಆಷಾಢದಲ್ಲೇ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅದೆಲ್ಲದರ ನಡುವೆ ನಾಳೆ DK ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. CM ಮಾಜಿ CM ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ. KPCC ಅಧ್ಯಕ್ಷರಾದಂತಹ BK ಹರಿಪ್ರಸಾದ್ ಅವರು ಕೂಡ ಹೋಗ್ತಾ ಇದ್ದಾರೆ. ನೋಡಿ, ಹರಿಪ್ರಸಾದ್ ಅವರ ತಲೆಯಲ್ಲಿ ಒಂದು ಲೀಸ್ಟ್ ಇದೆ. ಅವರು ಕೂಡ ಒಂದು ಲೀಸ್ಟ್ ಮಾಡಿ ಇಟ್ಕೊಂಡವ್ರೆ. ಇಂಥವರಿಗೆ ಅವರೊಂದು ಕೆಲವೊಂದಿಷ್ಟು ಜನ ಅವ್ರ ಹತ್ರ ಬಂದು ಲಾಬಿ ಮಾಡಿರೋರು ಕೂಡ ಇದ್ದಾರೆ. ಸೊ ಇಂಥವರಿಗೆ 2ನೇ ಲಿಸ್ಟಲ್ಲಿ ಇಂಥವರ ಹೆಸರು ಇರಬೇಕು ಅಂತ ಹೇಳಿ. ಇನ್ನು ಮಾಜಿ CM ಸಿದ್ದರಾಮಯ್ಯ ಅವರು ಕೂಡ ಅಷ್ಟೇನೆ, ಯಾಕಂದರೆ ಅವರ ಬೆಂಬಲಿಗರು ಇರ್ತಾರೆ. ಸೊ ಅವರ ಟೀಮಲ್ಲಿ ಒಂದಷ್ಟು ಜನ ಇರ್ತಾರೆ, ಅವ್ರಿಗೂ ಸಚಿವ ಸ್ಥಾನ ಬೇಕಾಗಿರುತ್ತೆ. ಸೊ ಸಿದ್ದರಾಮಯ್ಯ ಅವರ ತಲೆಯಲ್ಲಿ ಅವ್ರ ಜೊತೆಗೆ ಒಂದು ಲಿಸ್ಟ್ ಇರುತ್ತೆ. ಇನ್ನು DK ಶಿವಕುಮಾರ್ ಅವರು ಕೂಡ ಒಂದು ಲಿಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅಲ್ಲಿಗೆ ನಾಳೆ ಎಲ್ಲೋ ಒಂದು ಕಡೆ ಈ ಸಂಪುಟ ವಿಸ್ತರಣೆಯ ವಿಚಾರ ಏನಿದೆ, ಇದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನಾಳೆ ಈ ಸಂಪುಟ ಸರ್ಕಸ್ ವಿಚಾರ ಏನಿದೆ, ಇದು ಫೈನಲ್ ಹಂತ. ಒಂದು ಫೈನಲ್ಗೆ ಬಂದರೆ ಯಾವ ಆಷಾಢನೂ ನೋಡಲ್ಲ, ಮೋಸ್ಟ್ಲಿ ಆಷಾಢದಲ್ಲೇ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿದ್ದರು. ಸೊ ಇವತ್ತು ಸಂಜೆನೋ ನಾಳೆನೋ ಬರಬಹುದು. ಸೊ ಇವತ್ತು ಬಂದರೆ ರಾಹುಲ್ ಗಾಂಧಿ ಅವರು ಮೋಸ್ಟ್ಲಿ ನಾಳೆ ಭೇಟಿ ಮಾಡಲಿದ್ದಾರೆ. ನೋಡಿ, ಈ ಸಂಪುಟ ಸರ್ಕಸ್ ಹೆಂಗೆ ಅಂತ ಹೇಳಿದ್ರೆ, ಮೊದಲನೇ ಲಿಸ್ಟಲ್ಲಿ ಹಳಬರಿಗೆ ಮಣೆ ಹಾಕಿದ್ರೂ ಅಲ್ಲೊಂದಿಷ್ಟು ಅಪಸ್ವರಗಳು ಕೇಳಿಬಂತು, ಗೊಂದಲಗಳು ಕೇಳಿಬಂತು. ಇನ್ನು ಈ 2ನೇ ಲಿಸ್ಟ್ ಇದೆಯಲ್ಲ, 20 ಜನ, ಬಹಳ ಅಳದೂ ತೂಗಿ 20 ಜನರನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದರಲ್ಲೇನಾದರೂ ಒಂದು 4-5 ಜನ ಅಯ್ಯೋ ಹಂಗಾಯ್ತು ಹಿಂಗಾಯ್ತು, ನಾವು ಆಕಾಂಕ್ಷಿಗಳಾಗಿದ್ವಿ, ಅವ್ರನ್ನೇನಾದರೂ ಹೆಸರು ಕೈ ಬಿಟ್ಬಿಟ್ರೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಅದರ ಜೊತೆಗೆ
2028 ವಿಧಾನಸಭಾ ಚುನಾವಣೆಗೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರು ತಲೆಯಲ್ಲಿಟ್ಕೊಂಡಿರೋದು 2028 ವಿಧಾನಸಭೆ ಚುನಾವಣೆ. ಅದನ್ನ ತಲೆಯಲ್ಲಿಟ್ಕೊಂಡು ಎಲ್ಲೂ ಕೂಡ ಡ್ಯಾಮೇಜ್ ಮಾಡ್ಕೋಬಾರ್ದು. ಪಕ್ಷದಲ್ಲಿ ಈಗಿರುವಂತಹ ಎಲ್ಲ ಶಾಸಕರನ್ನ ಒಗ್ಗೂಡಿಸ್ಕೊಂಡು ಕೆಲಸ ಮಾಡಬೇಕು. ಹೆಂಗಿದ್ದಾಗ ನಾವು ಮ್ಯಾಜಿಕ್ ನಂಬರನ್ನು ತಲುಪ್ತೀವಿ, 2028ಕ್ಕೆ ಮತ್ತೆ ನಮ್ಮ ಸರ್ಕಾರ ರಚನೆಯಾಗುತ್ತೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾಳೆ ಈ ಸಂಪುಟ ಸರ್ಕಸ್ ಏನಿದೆ ಅದೆಲ್ಲದಕ್ಕೂ ಕೂಡ ತೆರೆ ಬೀಳುವಂತಹ ಸಾಧ್ಯತೆಗಳಿದೆ. ಸೊ ಕಾದ್ ನೋಡಬೇಕು. ಇದೆಲ್ಲದರ ನಡುವೆ ಮಹಿಳಾ ಕೋಟಾದ ಅಡಿಯಲ್ಲಿ ನೋಡಿ ಪ್ರತಿ ಬಾರಿಯೂ ಕೂಡ ಗಮನಿಸ್ತಾ ಇದ್ದೀವಿ ವೀಕ್ಷಕರೇ, ಯಾವುದೇ ಸರ್ಕಾರ ಬರಲಿ, ಇಲ್ಲಿ ನಾನು ಬರೀ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತಾಡ್ತಾ ಇಲ್ಲ, JDS ಅಧಿಕಾರದಲ್ಲಿರಬೇಕಾದ್ರೂ ಹೇಳ್ತಾ ಇರೋದು, BJP ಸರ್ಕಾರ ರಚನೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಮಹಿಳೆಯರಿಗೆ ಒಂದೇ ಒಂದು ಖಾತೆ, ಅದು ಯಾವುದು ಪರ್ಮನೆಂಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಅದನ್ನು ಬಿಟ್ಟರೆ ಬೇರೆ ಯಾವುದು ನಿಭಾಯಿಸಲ್ಲ. ಇದು ಬಿಡಿ, ಶೋಭಾ ಕರಂದ್ಲಾಜೆ ಅವರು ಬೇರೆ ಬೇರೆ ರೀತಿಯ ಖಾತೆಗಳನ್ನು ನಿಭಾಯಿಸಿದ್ದಾರೆ BJP ಸರ್ಕಾರ ಅಧಿಕಾರದಲ್ಲಿದ್ದಾಗ. ಬಟ್ ಮ್ಯಾಂಡೇಟ್ರಿ ಅಂತ ಬಂದಾಗ ಅದೊಂದೇ ಖಾತೆ. ಬಟ್ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವೆಯಾಗಿದ್ದರು. ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಅವರ ಹೆಸರಿಲ್ಲ. ಬರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಷ್ಟೇ ಅಲ್ಲ, ಯಾವೊಬ್ಬ ಮಹಿಳಾ ಶಾಸಕಿಯನ್ನೂ ಕೂಡ ಸಚಿವೆಯನ್ನಾಗಿ ಮಾಡಲಿಲ್ಲ. ಖನಿಜ ಪಾಥಿಮ ಅವರಿದ್ದಾರೆ, ನಯನ ಮೋಟಮ್ಮ ಅವರಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ, ರೂಪಕಲಾ ಶಶಿಧರವರಿದ್ದಾರೆ, ಇನ್ನೂ ಒಂದಷ್ಟು ಜನ MLAಗಳಿದ್ದಾರೆ. ಸೊ ಹಾಗಾಗಿ ಅಟ್ಲೀಸ್ಟ್ ಇಬ್ಬರಿಗಾದರೂ ಕೊಡ್ತಾರಾ? ನಯನ ಮೋಟಮ್ಮ ಅವರ ಹೆಸರು ಕೂಡ ಬಹಳಷ್ಟು ಕೇಳಿ ಬರ್ತಾ ಇದೆ. ಖನಿಜ ಪಾಥಿಮ ಅವರು 2018ರಿಂದಲೂ ಲಾಬಿ ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಕೃಪಕಟಾಕ್ಷ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಒಟ್ಟಾರೆ ನಾಳೆ ಫೈನಲ್ ಆಗುತ್ತೆ ಸಂಪುಟ ಸರ್ಕಸ್ಸು. ರಾಹುಲ್ ಗಾಂಧಿ ಭೇಟಿಗೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು, CM ಡಿ ಕೆ ಶಿವಕುಮಾರ್ ಅವರು ನಾಳೆ ತೆರಳುತ್ತಾರೆ. ಸೊ ನಾಳೆ ಫೈನಲ್ ಆಗಿ 15 ಅಥವಾ 16ಕ್ಕೆ ಏನಾದರೂ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ ಅಥವಾ 14ಕ್ಕೆ ಆಗುತ್ತಾ? ಕಾದು ನೋಡಬೇಕಾಗತ್ತೆ.